ವಿದ್ಯಾರ್ಥಿಗಳೇ ನಮಸ್ಕಾರ. ಮೊನ್ನೆ ದಿನ 10ನೇ ತರಗತಿ ಗಣಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬಹುಪದೋಕ್ತಿಗಳು ಅಂತಕ್ಕಂಥ ಪಾಠದಲ್ಲಿ ಬಹುಪದೋಕ್ತಿಗಳ ಅರ್ಥ, ಬಹುಪದೋಕ್ತಿಗಳನ್ನು ಬಿಡಿಸ್ತಕ್ಕಂಥದ್ದು ಹೇಗೆ, ಬಹುಪದೋಕ್ತಿಗಳ ಶೂನ್ಯತೆಗಳು ಅಂತಂದ್ರೆ ಏನು, ಹಾಗೆಯೇ ಬಹುಪದೋಕ್ತಿಯ ಮೌಲ್ಯ ಅಂದ್ರೆ ಬಹುಪದೋಕ್ತಿಗಳ ಭಾಗಾಕಾರ ಕ್ರಮವಿಧಿ ಮತ್ತು ಆ ಭಾಗಾಕಾರ ಕ್ರಮವಿಧಿನಲ್ಲಿ ಭಾಜ್ಯ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತಕ್ಕಂಥ ಸಂಬಂಧವನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥದ್ದು ಮತ್ತು ಶೇಷ ಪ್ರಮೇಯ ಅಂತಂದ್ರೆ ಏನು ಇವೆಲ್ಲವನ್ನು ಕೂಡ ತಿಳ್ಕೊಂಡಿದ್ವಿ. ಈಗ ಮುಂದಿನ ಪಾಠ ವರ್ಗ ಸಮೀಕರಣಗಳು. ವರ್ಗ ಸಮೀಕರಣಗಳು ಮಕ್ಕಳೇ, ಇಲ್ಲಿ ನಾನು ನಿಮಗೆ ಅವತ್ತಿನೂ ಕೂಡ ಮೊನ್ನೆ ಪಾಠ ಮಾಡ್ತಾ ನಾನು ಹೇಳಿದ್ದೆ, ಬೀಜೋಕ್ತಿ, ಬಹುಪದೋಕ್ತಿ, ಸಮೀಕರಣ ಇವು ಮೂರಕ್ಕೂ ಕೂಡ ನಿಖರವಾಗಿರ್ತಕ್ಕಂಥ ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು. ಬಹಳಷ್ಟು ಎರಡಕ್ಕೂ ಕಂಪ್ಯಾರಿಸನ್ ಮಾಡಿ ನಾನು ಹಿಂದಿನ ಪಾಠದಲ್ಲಿ ಹೇಳಿದ್ದೀನಿ, ಆದ್ರೆ ಇನ್ನೊಂದು ಸರಿ ಜ್ಞಾಪಿಸಲಿಕ್ಕೆ ಇಚ್ಛಪಡ್ತೀನಿ. ಬೀಜೋಕ್ತಿ ಅಂತಂದ್ರೆ ಏನಪ್ಪಾ ಅಂದ್ರೆ ಬೀಜ ಪದಗಳನ್ನ ಪ್ಲಸ್ ಮೈನಸ್ 8 ಡಿವೈಡೆಡ್ ಬೈ ಇಂದ ಸಂಯೋಜಿಸಿದ್ರೆ ಅಂತವನ್ನ ಬೀಜೋಕ್ತಿ. ಅದು ಎಂಥದೇ ಬೀಜ ಪದಗಳಾಗಿದೆ. ಉದಾಹರಣೆಗೆ 5x ಅನ್ನೋದು ಒಂದು ಬೀಜ ಪದ, ಅದು 3y ಅನ್ನೋದೊಂದು ಬೀಜ ಪದ, ಇವೆರಡನ್ನು ಪ್ಲಸ್ ಇಂದ ಸೇರಿಸಿದ್ರೆ ಅದು ಒಂದು ಬೀಜ. ಅಥವಾ 6p ಅನ್ನೋದೊಂದು ಬೀಜ ಪದ, 8x ಅನ್ನೋದೊಂದು ಬೀಜ ಪದ, ಇದು ಮೈನಸ್ ಇಂದ ಸೇರಿಸಿದ್ರೆ. ಅಥವಾ 5xy, 5x ಅನ್ನೋದೊಂದು ಬೀಜ ಪದ, y ಅನ್ನೋದೊಂದು ಬೀಜ ಪದ, ಇದನ್ನು ಇಂಟು ಇಂದ ಸೇರಿಸಿದ್ದೀನಿ, ಇದು ಒಂದು ಬೀಜ. ಅಥವಾ x/y ಡಿವೈಡೆಡ್ ಬೈ ಇಂದ ಸೇರಿಸಿ, x ಅನ್ನೋದೊಂದು ಬೀಜ ಪದ, y ಅನ್ನೋದೊಂದು ಬೀಜ ಪದ. ಇಂಥದನ್ನ ನಾವೇನಂತ ಕರಿತೀವಿ, ಬೀಜೋಕ್ತಿ. ಬೀಜ ಪದಗಳನ್ನು ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಇಂದ ಸಂಯೋಜಿಸಿದಾಗ ಬರ್ತಕ್ಕಂಥದನ್ನ ಬೀಜೋಕ್ತಿ ಅಂತ ಕರಿತೀವಿ. ಬಹುಪದೋಕ್ತಿಗಳು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈ ಬೀಜೋಕ್ತಿಗಳಲ್ಲಿ ಕೆಲವು ಬಹುಪದೋಕ್ತಿಗಳಿರ್ತವೆ. ಯಾವ ಬಹುಪದೋಕ್ತಿ ಆಗ್ತವೆ ಅಂದ್ರೆ, ಆ ಬೀಜೋಕ್ತಿಯಲ್ಲಿರ್ತಕ್ಕಂಥ ಚರಾಕ್ಷರದ ಗಾತ್ರಸೂಚಿ ಧನಾತ್ಮಕ ಪೂರ್ಣಾಂಕ ಆಗಿದ್ರೆ ಅಂತವು ಬಹುಪದೋಕ್ತಿ ಆಗ್ತವೆ. ಉದಾಹರಣೆಗೆ ಇದು ಬೀಜೋಕ್ತಿನೂ ಹೌದು, ಬಹುಪದೋಕ್ತಿನೂ ಹೌದು. ಅರ್ಥ ಆಯ್ತಾ? ಇದು ಕೂಡ ಅಷ್ಟೇ, ಬೀಜೋಕ್ತಿನೂ ಹೌದು, ಬಹುಪದೋಕ್ತಿನೂ ಹೌದು. ಇದು ಕೂಡ ಅಷ್ಟೇ, ಬೀಜೋಕ್ತಿನೂ ಹೌದು, ಬಹುಪದೋಕ್ತಿನೂ ಹೌದು. ಯಾಕೆ? ಅದರಲ್ಲಿರ್ತಕ್ಕಂಥ ಚರಾಕ್ಷರದ ಘಾತಸೂಚಿ ಧನಾತ್ಮಕವಾಗಿದೆ. ಹಾಗಾಗಿ ನಾವು ಬಹುಪದೋಕ್ತಿ ಡೆಫಿನಿಷನ್ ಹೇಳ್ಬೇಕಾದ್ರೆ ಗೊತ್ತಿದೆ ನಿಮಗೆ, ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತಸೂಚಿಯನ್ನು ಹೊಂದಿರತಕ್ಕಂಥ ಬೀಜೋಕ್ತಿಗಳನ್ನ ಬಹುಪದೋಕ್ತಿ ಅಂತ ಕರಿತೀವಿ. ಈ ಉದಾಹರಣೆಗೆ x² ಪ್ಲಸ್ 5x ಮೈನಸ್ 3, ಅಥವಾ 6x² ಪ್ಲಸ್ 3y², ಅಥವಾ 8p³ ಇವೆಲ್ಲವನ್ನು ನಾವೇನಂತ ಕರಿತೀವಿ, ಬಹುಪದೋಕ್ತಿ ಅಂತ ಕರಿತೀವಿ. ಇವು ಬಹುಪದೋಕ್ತಿನೂ ಹೌದು, ಬೀಜೋಕ್ತಿ. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲಾ ಬಹುಪದೋಕ್ತಿಗಳು ಬೀಜೋಕ್ತಿಗಳಾಗುತ್ತವೆ, ಆದರೆ ಎಲ್ಲಾ ಬೀಜೋಕ್ತಿಗಳು ಬಹುಪದೋಕ್ತಿಗಳಾಗಲಿಲ್ಲ. ಯಾಕಪ್ಪ ಅಂದ್ರೆ, ಉದಾಹರಣೆಗೆ ಇಲ್ಲೇ ಇದನ್ನು ನಾವೇನಂತ ಬರೀಬಹುದು, x ಇಂಟು y ಟು ದಿ ಪವರ್ ಆಫ್ ಮೈನಸ್ 1 ಅಂತ ಬರೀಬಹುದು. ಹಾಗಾಗಿ ಇದೇನಾಗುತ್ತಿದ್ದು, ಋಣಾತ್ಮಕ ಪೂರ್ಣಾಂಕ ಬಂದ್ಬಿಡ್ತಿದೆ. ಅರ್ಥ ಆಯ್ತಾ? ಋಣಾತ್ಮಕ ಪೂರ್ಣಾಂಕ ಬಂದಿರೋದ್ರಿಂದ ಕೇವಲ ಇದು ಬೀಜೋಕ್ತಿ ಆಗುತ್ತೆ ವಿನಃ ಇದು ಬಹುಪದೋಕ್ತಿ ಆಗಲ್ಲ. ಅರ್ಥ ಆಯ್ತಾ? ಹಾಗಾಗಿ ಎಲ್ಲಾ ಬಹುಪದೋಕ್ತಿಗಳು ಬೀಜೋಕ್ತಿಗಳಾಗುತ್ತವೆ, ಆದರೆ ಎಲ್ಲಾ ಬೀಜೋಕ್ತಿಗಳು ಬಹುಪದೋಕ್ತಿಗಳಾಗಲ್ಲ ಅನ್ನೋ ವಿಚಾರವನ್ನು ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ಸಮೀಕರಣ ಅಂತಂದ್ರೆ ಏನಪ್ಪಾ ಅಂದ್ರೆ, ಅದರಲ್ಲಿ ಸಮತ್ವವನ್ನು ಸಾಧಿಸುವ ಗಣಿತದ ಹೇಳಿಕೆಗಳನ್ನು ನಾವು ಸಮೀಕರಣ ಅಂತ ಕರಿತೀವಿ. ಈ ಉದಾಹರಣೆಗೆ x ಪ್ಲಸ್ y ಈಸ್ ಈಕ್ವಲ್ ಟು 8, ಅಥವಾ 2x² ಮೈನಸ್ 3y ಈಸ್ ಈಕ್ವಲ್ ಟು 1. ಇಲ್ಲೂ ಕೂಡ ಅಷ್ಟೇ, ಇಲ್ಲೇನ ಚರಾಕ್ಷರದ ಘಾತಸೂಚಿ ಋಣಾತ್ಮಕ ಸಂಖ್ಯೆನೇ ಆಗಿರಬೇಕು, ಧನಾತ್ಮಕ ಸಂಖ್ಯೆನೇ ಆಗಿರಬೇಕು ಅಂತಕ್ಕಂಥದ್ದೇನಿಲ್ಲ. ಒಟ್ಟೇನಪ್ಪ ಅಂದ್ರೆ ಈಕ್ವಲ್ಸ್ ಚಿಹ್ನೆ ಇರಬೇಕು. ಸಮತ್ವವನ್ನು ಸಾಧಿಸುವ ಗಣಿತದ ಹೇಳಿಕೆಗಳನ್ನ ಸಮೀಕರಣ. ಹಾಗಾಗಿ ನಿಮಗೆ ಸಮೀಕರಣ ಅಂದ್ರೇನು, ಬಹುಪದೋಕ್ತಿ ಅಂದ್ರೇನು,
ಬೀಜೋಕ್ತಿ ಅಂತಂದ್ರೆ ಏನು ಅಂತಕ್ಕಂಥ ವ್ಯತ್ಯಾಸ ಚೆನ್ನಾಗಿ ಗೊತ್ತಿರಬೇಕಿಲ್ಲಿ. ಅರ್ಥ ಆಯ್ತಾ? ಇಲ್ಲಿ ಹೇಗಾರೆ ಇದೆ, ಉದಾಹರಣೆಗೆ ಇಲ್ಲಿ ಹಿಂಗಿರಂಗಿಲ್ಲ, ಏನು 8√p ಅಂತಕ್ಕಂಥದ್ದು ಇರಂಗಿಲ್ಲ, ಬಹುಪದೋಕ್ತಿ ನಮ್ಗೆ ಇಲ್ಲಿ ಇರಂಗಿಲ್ಲ. ಆದ್ರೆ ಇಲ್ಲಿ ಬೇಕಾದ್ರೆ ನೀವು ಬಳಸ್ಬೋದು. ಉದಾಹರಣೆಗೆ p² - 8√p - 5 ಅಂತ ಬಳಸ್ಬೋದು. ಅರ್ಥ ಆಯ್ತಾ? ಅಥವಾ x/y is equal to r ಸಾರಿ is equal to 1 ಈ ತರ. ಅರ್ಥ ಆಯ್ತಾ? ಇಲ್ಲಿ ಒಟ್ಟೇನಪ್ಪ ಅಂದ್ರೆ ಈಕ್ವಲ್ಸ್ ಚಿಹ್ನೆ ಇದ್ರಾಯ್ತು, ಅದು ಸಮೀಕರಣ. ಇಲ್ಲಿ ಏನಾದ್ರೂ ಚರಾಕ್ಷರದ ಘಾತ ಸೂಚಿ ಏನಾಗಿದೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಅದೇನು ಪೂರ್ಣಾಂಕ ಘಾತ ಸೂಚನೆ ಆಗಿರ್ಬೇಕಾ, ಅದರಲ್ಲೂ ವಿಶೇಷವಾಗಿ ಧನಾತ್ಮಕ ಪೂರ್ಣಾಂಕ ಘಾತ ಸೂಚನೆ ಆಗಿರ್ಬೇಕಾ, ಆ ತರದ ನಿಬಂಧನೆಗಳು ಏನಿಲ್ಲ. ಒಟ್ಟಾರೆ ಸಮೀಕರಣ ಅಲ್ಲೇ ಹೇಳ್ತೇವೆ, ಸಮತ್ವವನ್ನು ಸಾಧಿಸುವ ಗಣಿತದ ಹೇಳಿಕೆಗಳನ್ನು ನಾವು ಸಮೀಕರಣ ಅಂತ ಕರಿತೀವಿ. ಬಹುಪದೋಕ್ತಿ ಅಂತಂದ್ರೆ ಚರಾಕ್ಷರದ ಘಾತ ಸೂಚಿ ಧನಾತ್ಮಕ ಪೂರ್ಣಾಂಕನೇ ಆಗಿರ್ಬೇಕು, ಅಂಥದನ್ನ ಸಮೀಕರಣ ಅಂತ ಕರಿತೀವಿ. ಅರ್ಥಾಯ್ತಾ? ಸಮೀಕರಣಗಳನ್ನ ನಾವು ಯಾವ ರೀತಿ ವರ್ಗಿಸ್ಕೊಳ್ತೀವಿ ಇಲ್ಲಿ, ಹಾಗೆಯೇ ಬೀಜೋಕ್ತಿಗಳನ್ನ ಯಾವ ರೀತಿ ವರ್ಗಾಯಿಸ್ಕೊಳ್ತೀವಿ, ಮತ್ತೆ ಬಹುಪದೋಕ್ತಿಗಳನ್ನ ಯಾವ ರೀತಿ ವರ್ಗೀಕರಿಸ್ತೀವಿ ಅಂತಕ್ಕಂಥದ್ದು ಗೊತ್ತಿದೆ. ಬೀಜೋಕ್ತಿಗಳನ್ನ ಗೊತ್ತಿದೆ, ಅಲ್ಲಿರ್ತಕ್ಕಂಥ ಸಂಖ್ಯೆಗಳ ಆಧಾರದ ಮೇಲೆ ಅದನ್ನ ಏಕಪದ, ದ್ವಿಪದ, ತ್ರಿಪದ ಈ ತರ ವಿಂಗಡಿಸ್ತೀವಿ. ಒಂದಿದ್ರೆ ಏಕಪದ ಅಂತ ಕರಿತೀವಿ, ಎರಡಿದ್ರೆ ದ್ವಿಪದ ಅಂತ ಕರಿತೀವಿ, ಮೂರಿದ್ರೆ ತ್ರಿಪದ ಅಂತ ಕರಿತೀವಿ. ಹೌದಾ? ಅದೇ ಬಹುಪದೋಕ್ತಿಗಳನ್ನ ಅಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿರೋದು ಯಾವ್ದಕ್ಕೆ, ನಾವು ಘಾತ ಸೂಚಿಗೆ ಇಂಪಾರ್ಟೆಂಟ್ ಕೊಟ್ಟಿರೋದ್ರಿಂದ ಘಾತ ಸೂಚಿಯನ್ನ ನಾವೆಂತ ಕರಿತೀವಿ, ಡಿಗ್ರಿ ಅಂತ ಕರಿತೀವಿ. ದಟ್ ಡಿಪೆಂಡ್ಸ್ ಅಪಾನ್ ದ ಡಿಗ್ರಿಯ ಮೇಲೆ ಇವುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ಕೊಳ್ತೀವಿ. ಆ ಬಹುಪದೋಕ್ತಿಯಲ್ಲಿರ್ತಕ್ಕಂಥ ಘಾತ ಸೂಚಿಯ ಡಿಗ್ರಿ 1 ಆಗಿದ್ರೆ ಅದನ್ನ ಅಂತ ಕರಿತೀವಿ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಹೌದಾ? ಎರಡಿದ್ರೆ ಅಂತ ಕರಿತೀವಿ, ಎರಡಿದ್ರೆ ಅದನ್ನ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಮೂರಿದ್ರೆ ಅಂತ ಕರಿತೀವಿ ಘನ ಬಹುಪದೋಕ್ತಿ ಅಂತ ಕರಿತೀವಿ. ಇಲ್ಲಿ ಪದಗಳ ಸಂಖ್ಯೆಗಳ ಆಧಾರದ ಮೇಲೆ ವಿಂಗಡಿಸ್ತೀವಿ. ಇಲ್ಲಿ ಆ ಚರಾಕ್ಷರದ ಘಾತ ಸೂಚಿಯನ್ನ ಹೊಂದಿರತಕ್ಕಂಥದ್ರ ಮೇಲೆ, ಅಂದ್ರೆ ಆ ಘಾತ ಸೂಚಿಯ ಡಿಗ್ರಿಯ ಆಧಾರದ ಮೇಲೆ ಇವುಗಳನ್ನ ವರ್ಗೀಕರಿಸ್ತೀವಿ. ಆಗ ಇಲ್ಲೂ ಕೂಡ ಏನು ವರ್ಗೀಕರಿಸ್ತೀವಿ, ಇಲ್ಲೂ ಕೂಡ ಚರಾಕ್ಷರದ ಘಾತ ಸೂಚಿಯನ್ನು ಹೊಂದ್ತೀವಿ. ಮತ್ತು ಚರಾಕ್ಷರಗಳು ಎಷ್ಟು ತರದ ವಿಧಾವೆ ಅನ್ನೋದು ಅರ್ಥ ಆಯ್ತಾ? ಇಲ್ಲಿ 2 ತರ ಚರಾಕ್ಷರ ಇದೆ. ಎಕ್ಸ್ ಅನ್ನೋದೊಂದು ಚರಾಕ್ಷರ ಇದೆ, ವೈ ಅನ್ನೋದೊಂದು ಚರಾಕ್ಷರ ಇದೆ. ಈ 2 ಚರಾಕ್ಷರಗಳ ಡಿಗ್ರಿ ಏನಾಗಿದೆ, 1 ಆಗಿರೋದ್ರಿಂದ ಇದನ್ನ ಅಂತ ಕರಿತೀವಿ ಸರಳ ಸಮೀಕರಣ. ಅದರಲ್ಲೂ ವಿಶೇಷವಾಗಿ ಏನು, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಥವಾ 2 ಚರಾಕ್ಷರವುಳ್ಳ ಸರಳ ರೇಖಾತ್ಮಕ ಸಮೀಕರಣ. ಇದೆಯಲ್ಲ, ಉದಾಹರಣೆಗೆ x+7 is equal to 5. ಇದೇನಾಗಂದ್ರೆ 1 ಚರಾಕ್ಷರವುಳ್ಳ ಸರಳ ರೇಖಾತ್ಮಕ ಸಮೀಕರಣ. ಇದು ಘಾತ 2 ಇರೋದ್ರಿಂದ ವರ್ಗ ಸಮೀಕರಣ, 2 ಚರಾಕ್ಷರವುಳ್ಳ ವರ್ಗ ಸಮೀಕರಣ. ಅಥವಾ ಇದಾಗಿದ್ರೆ x² - 5x + 8 is equal to 7. ಇದು 1 ಚರಾಕ್ಷರವುಳ್ಳ ವರ್ಗ ಸಮೀಕರಣ. ಇದು ಕೂಡ ಅಷ್ಟೇ ವರ್ಗ ಸಮೀಕರಣ. ಹಾಗೆ ಘಾತ ಏನಾದರೂ 3 ಇದ್ರೆ x³ + x² - 5x is equal to -7 ಇದ್ರೆ ಇದನ್ನ ಘನ ಸಮೀಕರಣ ಅಂತ ಕರೀತಾರೆ. ಅರ್ಥ ಆಯ್ತಾ ಮಕ್ಕಳೇ? ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೀವೆಲ್ಲದನ್ನು ಕಲಿಸ್ಬಿಡೋದಲ್ಲ, ಕಿಚುಡಿನಲ್ಲಿ ಕಲಿಸ್ತಾರ ನಮಗೆ, ಎಲ್ಲದನ್ನು ಕಲಿಸ್ಬಿಡೋದಲ್ಲ. ಯಾವ್ಯಾವ್ದು ಏನು ಬೀಜೋಕ್ತಿ ಅಂತಂದ್ರೆ, ಬಹುಪದೋಕ್ತಿ ಅಂದ್ರೆ ಬೀಜೋಕ್ತಿಗೂ ಬಹುಪದೋಕ್ತಿಗೂ ಇರ್ತಕ್ಕಂಥ ವ್ಯತ್ಯಾಸಗಳಿದೆ. ಹಾಗೆಯೇ ಬಹುಪದೋಕ್ತಿ ಸಮೀಕರಣಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳಿದೆ. ಯಾವಾಗ ಅದು ಸಮೀಕರಣ ಅಂತ ಅನ್ಬೇಕಾದ್ರೆ, ಒಂದು ಬೀಜೋಕ್ತಿ ಸಮೀಕರಣ ಅನ್ಸ್ಕೋಬೇಕಾದ್ರೆ ಏನೇನೆಲ್ಲ ನಿಬಂಧನೆಗಳಿರ್ಬೇಕು. ಒಂದು ಬಹುಪದೋಕ್ತಿ ಅಥವಾ ಒಂದು ಬೀಜೋಕ್ತಿ ಬಹುಪದೋಕ್ತಿ ಅನ್ಸ್ಕೋಬೇಕಾದ್ರೆ ಏನೇನು ನಿಬಂಧನೆ ಇರಬೇಕು, ಕಂಡೀಷನ್ಸ್ ಇರಬೇಕು. ಅರ್ಥ ಆಯ್ತಾ? ಸೊ ಹಾಗಾಗಿ ಇವುಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಎಷ್ಟಿದೆ, ಹೇಗಿದೆ ಅಂತಕ್ಕಂಥದ್ದನ್ನೆಲ್ಲ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಿರಬೇಕು. ಬಹುಪದೋಕ್ತಿ ಅಂದ್ರೇನು, ಬೀಜೋಕ್ತಿ ಅಂದ್ರೇನು, ಸಮೀಕರಣ. ಈಗ ನಾವು ಹಿಂದಿನ ಪಾಠಗಳಲ್ಲೆಲ್ಲ 8ನೇ ಕ್ಲಾಸಲ್ಲಿ 7ನೇ ಕ್ಲಾಸಲ್ಲೆಲ್ಲ ಬೀಜೋಕ್ತಿಗಳ ಬಗ್ಗೆ ಓದಿದ್ದೀರಾ. ಬೀಜೋಕ್ತಿಯ ವಿಧಗಳಲ್ಲಿ ಅದರಲ್ಲೂ ಮತ್ತೆ ಸಜಾತಿ ಬೀಜಪದ, ವಿಜಾತಿ ಬೀಜಪದ ಅಂತ ಓದಿದ್ದೀರಾ. ಆ ಬೀಜಪದಗಳನ್ನ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗೆ ಒಳಪಡಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಕೂಡ ಓದಿದ್ದೀರಾ.
9 ಮತ್ತು 10ನೇ ತರಗತಿಯಲ್ಲಿ ಇದರ ಹಿಂದಿನ ಪಾಠ ನಾನು ಮೊನ್ನೆ ಇನ್ನು ಕೂಡ ಈ ಬಹುಪದೋಕ್ತಿಗಳು ಅಂತಕ್ಕಂಥ ಪಾಠ ಓದಿದ್ವಿ. ಆ ಬಹುಪದೋಕ್ತಿಗಳು ಪಾಠದಲ್ಲಿ ಬಹುಪದೋಕ್ತಿಯ ಅರ್ಥ, ಬಹುಪದೋಕ್ತಿಯ ಸಾಮಾನ್ಯ ರೂಪ, ಬಹುಪದೋಕ್ತಿಯ ಡಿಗ್ರಿ, ಬಹುಪದೋಕ್ತಿಯ ಶೂನ್ಯತೆಗಳು, ಬಹುಪದೋಕ್ತಿಗಳ ಭಾಗಾಕಾರ ಕ್ರಮವಿದೆ, ಹಾಗೆಯೇ ಭಾಜ್ಯ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ, ಇದರ ಸಂಬಂಧವನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ಅಂಶಗಳನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಓದ್ತೀವಿ. ಹೀಗಾಗಿದ್ರೆ ಸಮೀಕರಣ ಅಂತಂದ್ರೆ ಏನು, ಅದರಲ್ಲೂ ವಿಶೇಷವಾಗಿ ನಿಮಗಿರ್ತಕ್ಕಂಥ ಪಾಠ ಯಾವುದು, ವರ್ಗ ಸಮೀಕರಣ. 8ನೇ ಕ್ಲಾಸಲ್ಲಿ ನಾವು ಸರಳ ಸಮೀಕರಣಗಳ ಬಗ್ಗೆ ಓದಿದ್ದೇವೆ. ಹಾಗಾಗಿ ಈಗ ವರ್ಗ ಸಮೀಕರಣ ಅಂದ್ರೆ ವರ್ಗ ಸಮೀಕರಣನಾಗಿರಲಿ, ಸರಳ ಸಮೀಕರಣನಾಗಿರಲಿ, ಘನ ಸಮೀಕರಣ ಆಗಿರಲಿ, ಯಾವುದೇ ಆಗಿರಲಿ, ಫಸ್ಟ್ ಆಫ್ ಆಲ್ ಅದು ಸಮೀಕರಣ. ಸಮೀಕರಣದ ಅರ್ಥನ ನೀವೇನು ಹೇಳಿದ್ದೀನಿ, ಸಮತ್ವವನ್ನು ಸಾಧಿಸುವ ಗಣಿತದ ಹೇಳಿಕೆಯನ್ನು ಸಮೀಕರಣ ಎನ್ನುವರು. ಸೊ ಅದಕ್ಕೆ ಉದಾಹರಣೆ x+5 = 8 ಅಥವಾ x² - 3x + 7 = 0 ಅಥವಾ 8xy = 5. ಈ ತರವನ್ನೆಲ್ಲ ನಾವು ಸಮೀಕರಣ ಅಂತ ಕರಿತೀವಿ. ಸಮತ್ವವನ್ನು ಸಾಧಿಸುವ ಗಣಿತದ ಹೇಳಿಕೆಗಳನ್ನು ಸಮೀಕರಣ ಎನ್ನುವರು. ಸಮತ್ವವನ್ನು ಸಾಧಿಸುವ ಗಣಿತದ ಹೇಳಿಕೆಗಳನ್ನು ಸಮೀಕರಣ ಎನ್ನುವರು. ಎಕ್ಸಾಂಪಲ್ ಬರಬೇಕು. ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಬರಬೇಕು ಮಕ್ಕಳೇ. ನಾನು ಮೊನ್ನೆ ದಿನನೇ ಹೇಳಿದ್ದೀನಿ, ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ, ಈ ಬಾರಿ ಪರೀಕ್ಷೆಗಳು ನಡೀತಕ್ಕಂಥದ್ದು ನಿಶ್ಚಯ. ಯಾವುದೇ ಕಾರಣಕ್ಕೂ ಪರೀಕ್ಷೆ ಇದ್ದಲೇ ಪಾಸ್ ಮಾಡ್ತಾರೆ ಅಂತಕ್ಕಂಥ ಕಲ್ಪನೆಯಲ್ಲಿ ನೀವಿರಬೇಡಿ. ಮೊನ್ನೆ ದಿನನೂ ಕೂಡ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಇಬ್ಬರೂ ಕೂಡ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದ್ದಾರೆ, ಈ ಬಾರಿ ಖಂಡಿತವಾಗಿಯೂ ಪರೀಕ್ಷೆ ನಡೆಯುತ್ತೆ. ಈ ಡಿಸೆಂಬರ್ 3ನೇ ವಾರದಲ್ಲಿ ನಿಮಗೆ ನಿಮ್ಮ ಪರೀಕ್ಷೆಯ ವೇಳಾಪಟ್ಟಿ ಪ್ರಕಟ ಆಗ್ತಾ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ಎಚ್ಚರಿಕೆಯಿಂದ ನಾವು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಕ್ಕಂಥದ್ದು ಮತ್ತು ಚಂದನ ಟಿವಿನಲ್ಲಿ ಪ್ರಸಾರ ಆಗ್ತಾ ಇರ್ತಕ್ಕಂಥ ವಿಡಿಯೋಗಳನ್ನು ದಿನನಿತ್ಯ ತಪ್ಪುದಲ್ಲೇ ನೋಡ್ತಕ್ಕಂಥದ್ದನ್ನು ನೀವು ರೂಢಿ ಮಾಡ್ಕೋಬೇಕು. ಜೊತೆಗೆ ಅವುಗಳನ್ನು ನೋಡಿಕೊಂಡು ಎಷ್ಟು ಅರ್ಥ ಆಗುತ್ತೆ ಅಷ್ಟುಗಳನ್ನು ಅರ್ಥ ಮಾಡಿಕೊಂಡು ನೋಟ್ಸ್ಗಳನ್ನು ಮಾಡ್ಕೋಬೇಕು. ಅನುಮಾನ ಬಂದರೆ ನಮಗೆ ಫೋನ್ ಮುಖಾಂತರ ಅಥವಾ ನಾವು ನಿಮ್ಮ ಊರಿಗೆ ಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ಬಗೆಹರಿಸಬೇಕು. ಶಾಲೆ ಪ್ರಾರಂಭ ಆಗೋವರೆಗೂ ಇದೇ ರೀತಿ ಇರಬೇಕು, ಜೊತೆಗೆ ಸುರಕ್ಷಿತವಾಗಿರಬೇಕು. ಆಯ್ತಾ? ನೆಕ್ಸ್ಟ್ ಸರಳ ಸಮೀಕರಣ. ಸಮೀಕರಣದಲ್ಲಿರುವ ಚರಾಕ್ಷರದ ಘಾತ ಸೂಚಿ 1 ಆಗಿದ್ದರೆ ಅದನ್ನು ಸರಳ ಸಮೀಕರಣ ಎನ್ನುವರು. ಎಕ್ಸಾಂಪಲ್ x+5 = 8, p + q = 6, 6p - 5 = 8p + 3. ಇವೆಲ್ಲ ಸರಳ ಸಮೀಕರಣಕ್ಕೆ ಉದಾಹರಣೆ. ಆಯ್ತಾ? ನೆಕ್ಸ್ಟ್ ವರ್ಗ ಸಮೀಕರಣ. ಸಮೀಕರಣದಲ್ಲಿರುವ ಚರಾಕ್ಷರದ ಘಾತಸೂಚಿ 2 ಆಗಿದ್ದರೆ
2 ಆಗಿದ್ದರೆ ಅದನ್ನು ವರ್ಗ ಸಮೀಕರಣ ಎನ್ನುವರು. ನೋಡಿ, ಇಲ್ಲೆಲ್ಲ ಸಮಸ್ಯೆನೇ ಇದೆ. ಚರಾಕ್ಷರದ ಘಾತ ಸೂಚಿ ಎಷ್ಟಿದೆ? 2 ಇದೆ. ಹೌದಾ? ಇಲ್ಲಿ 1 ಇರೋದು ಇದೆ, ಅಂದ್ರೆ ಗ್ರೇಯೆಸ್ಟ್ ಇರೋದು ತಗೋಬೇಕು ನಾವು ಯಾವಾಗ. ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಹಾಗಾಗಿ ಏನಂತ ಕರಿತೀವಿ? ವರ್ಗ ಸಮೀಕರಣ ಅಂತ ಕರಿತೀವಿ. ಸಮೀಕರಣದಲ್ಲಿರುವ ಚರಾಕ್ಷರ x ಅನ್ನೋದು ಚರಾಕ್ಷರ, p ಅನ್ನೋದು ಚರಾಕ್ಷರ, ಇಲ್ಲಿ y ಅನ್ನೋದು ಚರಾಕ್ಷರ, ಅಥವಾ ಅದಕ್ಕೆ ಅಂತ ಕರೀತಾರೆ ಅವ್ಯಕ್ತ ಪದ ಅಂತ ಕರೀತಾರೆ. ಅವ್ಯಕ್ತ ಪದ, ವೇರಿಯಬಲ್ ಇಂಗ್ಲಿಷ್ ವೇರಿಯಬಲ್. ರೈಟ್, ಆಯ್ತಲ್ಲ? ಬರ್ಕೊಂಡು ಸಮೀಕರಣದಲ್ಲಿರುವ ಚರಾಕ್ಷರದ ಘಾತ 2 ಆಗಿರುವ ಸಮೀಕರಣವನ್ನು ನಾವು ಕರಿತೀವಿ ವರ್ಗ ಸಮೀಕರಣ. ಎಕ್ಸಾಂಪಲ್ ಬರ್ಕೊಂಡ್ರೆ, ಈ ವರ್ಗ ಸಮೀಕರಣಗಳನ್ನು ನಾವು ಮತ್ತೆ 2 ರೀತಿಯಲ್ಲಿ ವಿಂಗಡಿಸ್ತೀವಿ. ಏನಪ್ಪ ಅಂತಂದ್ರೆ ಶುದ್ಧ ವರ್ಗ ಸಮೀಕರಣ ಮತ್ತೆ ಮಿಶ್ರ ವರ್ಗ ಸಮೀಕರಣ. ಶುದ್ಧ ವರ್ಗ ಸಮೀಕರಣ ಅಂತಂದ್ರೆ ಏನಪ್ಪ ಅಂದ್ರೆ ಸಮೀಕರಣದಲ್ಲಿರುವ ಘಾತ ಸೂಚಿ 2 ಮಾತ್ರ ಆಗಿರುವ ಸಮೀಕರಣವನ್ನು ನಾವೇನು ಕರೀತೀವಿ? ಶುದ್ಧ ವರ್ಗ ಸಮೀಕರಣ. ಈಗ ಈ ಸಮೀಕರಣದಲ್ಲಿರ್ತಕ್ಕಂಥ ಚರಾಕ್ಷರ ಯಾವುದು? x. ಇಲ್ಲಿ x ನ ಡಿಗ್ರಿ ಅಥವಾ ಘಾತ ಸೂಚಿ ಎಷ್ಟು? 2. ಇಲ್ಲೆಷ್ಟಿದೆ? 1. ಅಂದ್ರೆ ಈ ಸಮೀಕರಣದಲ್ಲಿರ್ತಕ್ಕಂಥ ಚರಾಕ್ಷರ x ಏನಿದೆ ಅದು ಡಿಗ್ರಿ 2 ಹೊಂದಿದೆ, 1 ಹೊಂದಿದೆ. ಹೇಳ್ಬೇಕಾದ್ರೆ 2 ಅಂತ ಹೇಳ್ತೀವಿ, ಯಾವ್ದು ಎಷ್ಟಿರುತ್ತೋ ಅದನ್ನ ಹೇಳ್ಬೇಕು. ಇಲ್ಲೂ ಕೂಡ 2 ಇರೋದು ಇದೆ, 1 ಇರೋದಿದೆ. ಆದ್ರೆ ಈ ಸಮೀಕರಣದಲ್ಲಿ ನೋಡಿ, ಕೇವಲ 2 ಇರೋದು ಮಾತ್ರ ಇದೆ, 1 ಇರೋದು ಇಲ್ಲ ಇದೆ. ಅರ್ಥ ಆಯ್ತಾ? ಇಂತಹ ಸಮೀಕರಣಗಳನ್ನು ನಾವು ಕರೀತೀವಿ ಶುದ್ಧ ವರ್ಗ ಸಮೀಕರಣ ಅಥವಾ ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರೀತಾರೆ. ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್, ಅಂತ ಕರೀತೀವಿ. ಇದನ್ನ ಪರ್ಫೆಕ್ಟೆಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರೀತೀವಿ. ಒಟ್ಟಾರೆ ಏನಪ್ಪಾ ಅಂದ್ರೆ ಸಮೀಕರಣದಲ್ಲಿರುವ ಚರಾಕ್ಷರದ ಡಿಗ್ರಿ 2 ಮಾತ್ರ ಆಗಿರುವ ಸಮೀಕರಣವನ್ನು ನಾವೇನಂತ ಕರಿತೀವಿ? ಶುದ್ಧ ವರ್ಗ ಸಮೀಕರಣ. ಎಕ್ಸಾಂಪಲ್ ಈಗ ಹೇಳಿದಲ್ಲ, x² = 25 ಅಥವಾ y² = 7 ಅಥವಾ 3p² - 15 = 0. ಇಲ್ಲಿ ನೋಡಿ, ಇಲ್ಲಿ x ಅನ್ನೋ ಚರಾಕ್ಷರ ಇದೆ, ಕೇವಲ ಡಿಗ್ರಿ 2 ಮಾತ್ರ ಇರೋದಿದೆ ಹೊರತು 1 ಇರೋದಿಲ್ಲ, x ಅನ್ನೋದಿಲ್ಲ. ಇಲ್ಲೂ y² ಅದು ಮಾತ್ರ ಇದೆ, y ಅನ್ನೋದಿಲ್ಲ. ಇಲ್ಲೂ p² ಅನ್ನೋದಿದೆ, p ಅಂತಕ್ಕಂಥದ್ದಿಲ್ಲ. ಇಂಥವನ್ನೆಲ್ಲ ನಾವೇನಂತ ಕರಿತೀವಿ? ಶುದ್ಧ ವರ್ಗ ಸಮೀಕರಣ. ರೈಟ್. ನೆಕ್ಸ್ಟ್ ಆಗಿ ಶುದ್ಧ ವರ್ಗ ಸಮೀಕರಣ. ಸಮೀಕರಣದಲ್ಲಿರುವ ಚರಾಕ್ಷರದ ಘಾತ 2 ಮಾತ್ರ ಆಗಿರುವ ಸಮೀಕರಣವನ್ನು ಶುದ್ಧ ವರ್ಗ ಸಮೀಕರಣ ಎಂದರು. ಆದರೆ ಕೆಳಗಡೆ ax² + c = 0, ax² + c = 0 ಎಂಬುದು ಶುದ್ಧ ವರ್ಗ ಸಮೀಕರಣದ ಆದರ್ಶ ರೂಪವಾಗಿದೆ. ಎಕ್ಸಾಂಪಲ್ x² = 25, 3p² - 15 = 0, y² = 7,
ಇದು ಬರ್ಕೊಂಡ್ರೆ ಸಮೀಕರಣದಲ್ಲಿರುವ ಚರಾಕ್ಷರದ ಘಾತ ಸೂಚಿ 2 ಮಾತ್ರ ಆಗಿರುವ ಸಮೀಕರಣವನ್ನು ನಾವೆಂತ ಕರಿತೀವಿ ಶುದ್ಧ ವರ್ಗ ಸಮೀಕರಣ ಅಂತ ಕರಿತೀವಿ. ಅದರ ಸಾಮಾನ್ಯ ರೂಪ ಅದನ್ನ ax² + c = 0 ಅಂದ್ರೆ ಇಲ್ಲಿ x² ಮಾತ್ರ ಇರುತ್ತೆ, ಸ್ಥಿರಾಂಕ ಇರುತ್ತೆ, ಆದ್ರೆ x ಅಂತಕ್ಕಂಥದ್ದು ಇರಲ್ಲ ಅನ್ನೋದು ಗೊತ್ತಿರುತ್ತೆ ಆಯ್ತಾ. ನೆಕ್ಸ್ಟ್ ಮಿಶ್ರ ವರ್ಗ ಸಮೀಕರಣ. ನೆಕ್ಸ್ಟ್ ಮಿಶ್ರ ವರ್ಗ ಸಮೀಕರಣ. ಸಮೀಕರಣದಲ್ಲಿರುವ ಚರಾಕ್ಷರದ ಘಾತ ಸೂಚಿ 2 ಮತ್ತು 1 ಎರಡನ್ನೂ ಹೊಂದಿರುವ ಸಮೀಕರಣವನ್ನು ಮಿಶ್ರ ವರ್ಗ ಸಮೀಕರಣ ಎನ್ನುವರು. ಎಕ್ಸಾಂಪಲ್ x² + 7x + 12 = 0, 6p² = 5p - 8, 4y² - 8y = 0 ಆಯ್ತಾ. 3k² - 6 = 8k. ಓಕೆ, ಇಲ್ಲಿ ನೋಡಿ, ಇದರಲ್ಲಿ ಯಾವುದು ಚರಾಕ್ಷರ x ಅಂತಕ್ಕಂಥ ಚರಾಕ್ಷರ. ಡಿಗ್ರಿ 2 ಇರೋದು ಇದೆ, ಡಿಗ್ರಿ 1 ಇರೋ ಚರಾಕ್ಷರ ಇದೆ. ಇಲ್ಲೂ ಕೂಡ 2 ಇರೋದು ಇದೆ, 1 ಇರೋದು ಇದೆ. ಇಲ್ಲೂ 2 ಇರೋದು ಇದೆ, 1 ಇರೋದು ಇದೆ. ಇದಕ್ಕೆ ಸ್ಥಿರಾಂಕ ಬೇಕೇ ಬೇಕಾ? ಸ್ಥಿರಾಂಕ ಇಲ್ಲದೆ ಇದ್ರೂ ನಡೆಯುತ್ತೆ. ಅರ್ಥ ಆಯ್ತಾ? ಸ್ಥಿರಾಂಕ ಇಲ್ಲದೆ ಇದ್ರೂ ನಡೆಯುತ್ತೆ. ಆದ್ರೆ 2 ಇರೋ ಚರಾಕ್ಷರನೂ ಇರಬೇಕು, 1 ಇರೋದು ಇರಬೇಕು. ಇಲ್ಲೂ ಕೂಡ 2 ಇರೋದು ಇದೆ, 1 ಇರೋದು ಇದೆ. ಈ ಉದಾಹರಣೆ ನಾನು ಮಾಡೋದನ್ನ ಹಿಂಗ್ ಬರೆದು 6x² = 0 ಅಂತ. ಇದೇನಾಗಲ್ಲ, ಇದೆಂತ ಸಮೀಕರಣ? ಗುಡ್, ಶುದ್ಧ ವರ್ಗ ಸಮೀಕರಣ. ಯಾಕೆ ಹೇಳಿ, ಘಾತ 2 ಇರೋದು ಮಾತ್ರ ಇದೆ. ಇಲ್ಲಿ 1 ಇರೋದು ಇರಬೇಕು, ಚರಾಕ್ಷರನು ಇರಬೇಕು ಅಂತ ಏನು ಕಂಡೀಷನ್ ಇಲ್ಲ. ಇಲ್ಲಿ ಬಿ ಬೆಲೆನೂ 0 ಆಗ್ಬೋದು, ಸಿ ಬೆಲೆನೂ 0 ಆಗ್ಬೋದು. ಆಯ್ತಾ? ಅದು ಬರ್ಕೊಂಡ್ರೆ ಎ ಕೆಳಗಡೆ ಬರ್ಕೊಳ್ಳಿ, ಸೂಚನೆ ಅಂತ ಬರ್ಕೊಂಡು ಅದು ಕೆಳಗಡೆ ಸುಮ್ಮನೆ ax² + bx + c = 0. ax² ಎಂಬುದು ಶುದ್ಧ ವರ್ಗ ಸಮೀಕರಣದ ಮಿಶ್ರ ವರ್ಗ ಸಮೀಕರಣದ ಆದರ್ಶ ರೂಪವಾಗಿದೆ. ax² + bx + c = 0 ಎಂಬುದು ಮಿಶ್ರ ವರ್ಗ ಸಮೀಕರಣದ ಆದರ್ಶ ರೂಪವಾಗಿದೆ. ಶುದ್ಧ ವರ್ಗ ಸಮೀಕರಣದಿಗಾಗಿ ಗೊತ್ತಿದೆ ಏನು? ax² + c = 0 ಅಂತಕ್ಕಂಥದ್ದು ಶುದ್ಧ ವರ್ಗ ಸಮೀಕರಣದ ಆದರ್ಶ ರೂಪ. ಮಿಶ್ರ ವರ್ಗದ ಸಮೀಕರಣದ ಆದರ್ಶ ರೂಪ ಇದೆ. ಕೆಲವು ಸರಿ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ತಿಳಿಸಿ ಅಂತ ಹೇಳ್ತಾರೆ. ಅವರು ಪರ್ಟಿಕ್ಯುಲರ್ ಶುದ್ಧ ವರ್ಗ ಸಮೀಕರಣ ಅಂತ ಹೇಳಿದ್ರೆ ಇದನ್ನೇ ಹೇಳೋದು. ಆದರೆ ವರ್ಗ ಸಮೀಕರಣದ ಆದರ್ಶ ರೂಪ ಅಥವಾ ಮಿಶ್ರ ವರ್ಗದ ಸಮೀಕರಣದ ಆದರ್ಶ ರೂಪ ಅಂತ ಕೇಳಿದ್ರೆ ಆಗ ಇದನ್ನೇ ಹೇಳ್ಬೇಕು. ಏನು ಸ್ಪೆಸಿಫೈ ಮಾಡಿಲ್ಲ, ಸಿಂಪಲ್ ಆಗಿ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ ಅಂತ ಕೇಳಿದ್ರೆ ಅವಾಗ ax² + bx + c = 0 ಅಂತ ಬರೆಯಿರಿ. ಪರ್ಟಿಕ್ಯುಲರ್ ಆಗಿ ಮಿಶ್ರ ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ ಅಂತ ಹೇಳಿದ್ರೆ ax² + c = 0 ಅಂತ. ಪರ್ಟಿಕ್ಯುಲರ್ ಆಗಿ ಮಿಶ್ರ ವರ್ಗದ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ ಅವಾಗಲೂ ಕೂಡ ಇದನ್ನೇ ಬರೆಯಬೇಕು. ಅರ್ಥ ಆಯ್ತಾ? ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ ಅಂದ್ರೂ ಇದೇನೆ, ಮಿಶ್ರ ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ ಅಂದ್ರೂ ಇದೇನೆ, ಶುದ್ಧ ವರ್ಗ ಸಮೀಕರಣ ಅಂದ್ರೆ ಇದೆ. ಓಕೆ, ಈಗ ನೆಕ್ಸ್ಟ್ ಹೆಡಿಂಗ್ ಬರ್ತದೆ. ಯಾವುದು ಸಮೀಕರಣ, ಯಾವುದು ವರ್ಗ ಸಮೀಕರಣ, ಯಾವುದು ಸರಳ ಸಮೀಕರಣ, ಯಾವುದು ಬಹುಪದ ವಸ್ತು,
ಕೆಳಗಿನವುಗಳು ನೆಕ್ಸ್ಟ್ ಬರ್ತದೆ. ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಪರೀಕ್ಷಿಸಿ. ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಪರೀಕ್ಷಿಸಿ. ಮೊದಲನೇದು x ಇಂಟು ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 6. x ಇಂಟು ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 6. ಕೊಟ್ಟಿರ್ತಕ್ಕಂಥದ್ದು ವರ್ಗ ಸಮೀಕರಣನೋ ಅಥವಾ ಸರಳ ಸಮೀಕರಣನೋ ಅಥವಾ ಘನ ಸಮೀಕರಣನೋ ಅಂತಕ್ಕಂಥದ್ದನ್ನು ನಾವು ಡಿಸೈಡ್ ಮಾಡ್ತಕ್ಕಂಥದ್ದು ಅದರ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಅದನ್ನ ಸುಲಭ ರೂಪಕ್ಕೆ ತಂದು ಆಮೇಲೆ ನಿರ್ಧಾರ ಮಾಡ್ತೀವಿ. ನಾವು ಹೇಗೆ ಸಜಾತಿ ಪದಗಳಲ್ಲಿ ಏಕಪದ ದ್ವಿಪದ ಅಂತ ವಿಂಗಡಿಸ್ಕೊಳ್ತಾ ಇದ್ವಲ್ಲ, ಈ ತರದ ಪ್ರಶ್ನೆ ಕೇಳ್ತೀವಿ. ಏನಂತ 5x ಪ್ಲಸ್ 3x ಇದು ಎಂತ ಬೀಜೋಕ್ತಿ ಅಂತ ಕೇಳ್ತೀವಿ. ನೀವು ನೋಡಿದ ತಕ್ಷಣ ಏನಂತಿದ್ರೆ 2 ಇದಾವೆ ಅಂತ ಅಂದ್ಬಿಟ್ಟು ಇದು ದ್ವಿಪದೋಕ್ತಿ ಅಂತ ಹೇಳಿ. ಆದ್ರೆ ಇದು ನಿಜವಾಗ್ಲೂ ದ್ವಿಪದೋಕ್ತಿನ ಅಲ್ಲ. ಯಾಕೆ? ಇವು ಸಜಾತಿಯ ಬೀಜ ಪದಗಳೇ ಆಗಿರೋದ್ರಿಂದ ಇವುಗಳನ್ನು ಕೂಡ್ಕೋಬಹುದು. ಏನಾಗುತ್ತೆ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 8x ಆಗಿದೆ. ಈಗೇನಿದು ಇದು ಏಕಪದ, ಕರೆಕ್ಟಾ? ಏಕಪದ. ಇಲ್ಲಿ ನೋಡ್ಲಿಕ್ಕೆ ದ್ವಿಪದ ಅಂತ ಅನ್ನಿಸ್ತು, ಆದ್ರೆ 2 ಕಂಡ ತಕ್ಷಣನೇ ನಿರ್ಧಾರ ಮಾಡೋದು ಇವು ಬ್ರಿಂಗ್ ದೆಮ್ ಇಂಟು ದ ಸಿಂಪ್ಲಿಫೈಡ್ ಫಾರ್ಮ್. ಅರ್ಥಾಯ್ತಾ? ಅವುಗಳನ್ನು ಸಂಕ್ಷಿಪ್ತ ರೂಪಕ್ಕೆ ತಂದು, ಸುಲಭೀಕರಿಸಿ ಸಂಕ್ಷಿಪ್ತ ರೂಪಕ್ಕೆ ತಂದು ಫೈನಲಿ ಯು ಕ್ಯಾನ್ ಡಿಸೈಡ್ ವಾಟ್ ಇಟ್ ಈಸ್, ಅದೇನು ಅನ್ನೋದನ್ನು ನಿರ್ಧಾರ ಮಾಡೋದು. ಹಾಗೆಯೇ ಇಲ್ಲೂ ಕೂಡ ಅಷ್ಟೇ, ನೋಡ್ತಿದ್ದಂಗೆ ಇದರ ಘಾತ ಸೂಚಿ 1 ಇದೆ, ಹಾಗಾಗಿ ಇದು ಸರಳ ಸಮೀಕರಣ ಅಂತ ನಿರ್ಧಾರ ಮಾಡಬಾರ್ದು. ಇಲ್ಲಿ ಸಿಂಪ್ಲಿಫೈ ಮಾಡಿ ಅಂದ್ರೆ ಕೂಡಿಸೋದು ಕೂಡೋದು ಏನೇನಿದೆ ಅದನ್ನೆಲ್ಲ ಮಾಡಿ. ಓಕೆ, ಇಲ್ಲಿ ಬ್ರಾಕೆಟ್ ಇದೆ ಅಂತ ಏನು ಇಂಡಿಕೇಟರ್? 8. ಸಿಂಪ್ಲಿಫೈ x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಇಂಟು ಎಕ್ಸ್ 5x ಇಸ್ ಈಕ್ವಲ್ ಟು 6. ಎಕ್ಸ್ ಸ್ಕ್ವೇರ್ ಪ್ಲಸ್ 5x 6 ಕಡೆ ಮೈನಸ್ 6 ಈಸ್ ಈಕ್ವಲ್ ಟು 0. ಈಗ ಹೇಳಿ ನೋಡೋಣ, ಎಂತ ಸಮೀಕರಣ? ಅವ್ಯಕ್ತ ಪದದ ಘಾತ ಸೂಚಿ ಎಷ್ಟಿದೆ? 2 ಇರೋದ್ರಿಂದ ಇದೆಂತ ಸಮೀಕರಣ? ವರ್ಗ ಸಮೀಕರಣ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದು? ಮಿಶ್ರ ವರ್ಗ ಸಮೀಕರಣ. ದೇರ್ಫೋರ್ ಇದು ಒಂದು ವರ್ಗ ಸಮೀಕರಣ. ಇದು ಒಂದು ವರ್ಗ ಸಮೀಕರಣ. ಇದು ಒಂದು ವರ್ಗ ಸಮೀಕರಣ. ಅರ್ಥ ಆಯ್ತಾ? ಇಲ್ಲಿ ನೋಡಿದ ತಕ್ಷಣ ನಮಗೇನು ಅನಿಸ್ತು? ಈ ಸ್ಥಳಾಚಲದ ಘಾತ ಸೂಚಿ 1 ಇದೆ, ಹಾಗಾಗಿ ಇದು ಸರಳ ಸಮೀಕರಣ ಅಂತ ಅನ್ನಿಸ್ತು. ನಿಜವಾಗಿ ಇದು ಸರಳ ಸಮೀಕರಣನೇ ಅಲ್ಲ. ನಾವು ಸಿಂಪ್ಲಿಫೈ ಮಾಡ್ಕೊಂಡಾಗ ಗೊತ್ತಾಯ್ತು ಅವ್ಯಕ್ತ ಪದದ ಘಾತ 2 ಇರೋದ್ರಿಂದ ಇದನ್ನ ಅಂತ ಕರಿತೀವಿ ವರ್ಗ ಸಮೀಕರಣ. 8 ಇರೋದ್ರಿಂದ ಗುಣಿಸಿದ್ವಿ x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಬ್ರಾಕೆಟ್ ಒಳಗಡೆ ಎಷ್ಟು ಟರ್ಮ್ ಇರುತ್ತೆ ಅವೆಲ್ಲವೂ ಗುಣಿಸ್ಕೋಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಇಂಟು ಎಕ್ಸ್ 5x ಇಸ್ ಈಕ್ವಲ್ ಟು 6. ಮತ್ತು ಸಂಕ್ಷಿಪ್ತ ರೂಪಗೊಳಿಸಿದಾಗ ಘಾತ ಸೂಚಿ 2 ಇರೋದ್ರಿಂದ ಅದೇನದು? ಇದೊಂದು ವರ್ಗ ಸಮೀಕರಣ. ಆಯ್ತಲ್ಲ? ಒಂದು ಕೋಣೆಗ x ಪ್ಲಸ್ 1 ಹೋಲ್ ಸ್ಕ್ವೇರ್ ಒಂದೇ ಲೆಕ್ಕ is equal to 2 into x minus 3. ನಾನು ಆಗಲೇ ಹೇಳಿದ್ದೀನಿ, ನೋಡಿದ ತಕ್ಷಣ ಡಿಸೈಡ್ ಮಾಡಬಾರ್ದು. ಬ್ರಿಂಗ್ ದೆಮ್ ಇಂಟು ದ ಸಿಂಪ್ಲಿಫೈಡ್ ಫಾರ್ಮ್, ಸಂಕ್ಷಿಪ್ತ ರೂಪಕ್ಕೆ ತಂದು ನೀವು ಆ ನಂತರ ಡಿಸೈಡ್ ಮಾಡಿ. ಓಕೆ, ಇದು ಯಾವ ರೂಪದಲ್ಲಿದೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಬ್ರಾಕೆಟ್ ಇದೆ, ದ್ವಿಪದಗಳ ವರ್ಗ ಅಂದ್ರೆ a ಪ್ಲಸ್ b ಹೋಲ್ ಸ್ಕ್ವೇರ್ ರೂಪದಲ್ಲಿ ಸಿಂಪ್ಲಿಫೈ. a ಪ್ಲಸ್ ಹೋಲ್ ಸ್ಕ್ವೇರ್ ಸೂತ್ರ a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2ab 2 ಇಂಟು ಎಕ್ಸ್ ಇಂಟು 1 2x ಅಥವಾ ಬೇಕಾದ್ರೆ 2 ಇಂಟು ಎಕ್ಸ್ ಇಂಟು 1. ಸರಿನಾ? ಇಲ್ಲಿ ಡೈರೆಕ್ಟ್ ಆಗಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಇಂಟು ಎಕ್ಸ್ 2x ಪ್ಲಸ್ ಇಂಟು ಮೈನಸ್ ಮೈನಸ್ 2 3 6. ಈಗ ಎಕ್ಸ್ ಸ್ಕ್ವೇರ್ ಆಗಿದೆ ಪ್ಲಸ್ 2 ಇಂಟು ಎಕ್ಸ್ ಇಂಟು 1 2x. ಈ 2x ಕಡೆ ಒಂದು ಕಡೆ ಮಾಡ್ತಾರೆ ಮೈನಸ್ 2x ಮೈನಸ್ ಆಗಿ ಕಡೆ ಬಂದ್ರೆ ಪ್ಲಸ್. ಇಲ್ಲೇನಿಲ್ಲ ಅದು ಬರುವಾಗ 0. ಇನ್ನೇನಾಯ್ತು? ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು? ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಈಸ್ ಈಕ್ವಲ್ ಟು 0. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಚರಾಕ್ಷರದ ಘಾತ ಎಷ್ಟಾಗಿದೆ? 2 ಆಗಿದೆ. ಹಾಗಾದ್ರೆ ಇದೆಂತ ಸಮೀಕರಣ? ವರ್ಗ ಸಮೀಕರಣ. ಅದರಲ್ಲೂ ವಿಶೇಷವಾಗಿ ಇದೆಂತ ಸಮೀಕರಣ? ಗುಡ್, ಶುದ್ಧ ವರ್ಗ ಸಮೀಕರಣ. ಯಾಕೆ?
ಘಾತ ಸೂಚಿ 2 ಇರುತ್ತೆ. ಪ್ರಕಾರ x minus 2 into x plus 1 is equal to x minus 1 into x plus 1. ಇದನ್ನು ಚೆಕ್ ಮಾಡೋಣ. ಇದು ಗುಣಾಕಾರ, ಮಾಮೂಲಿ ದ್ವಿಪದಗಳ ಗುಣಾಕಾರ. ಮೊದಲ ಪದ x ಇಂಟು ಎರಡನೇ ಬೀಜೋಕ್ತಿ x ಪ್ಲಸ್ 1. ನಿಮಗೆ ನಿತ್ಯ ಸಮೀಕರಣ ಬಳಸಿ ಮಾಡ್ಲಿಕ್ಕೆ ಬಂದ್ರೆ ಮಾಡಿ. ಇದನ್ನು ಯಾವ್ದು ಹಾಕ್ಬೋದು ನಾವು x ಪ್ಲಸ್ a ಇಂಟು x ಪ್ಲಸ್ b ಆಗಿ ಮಾಡಬಹುದು. ಇಲ್ಲ ಮಾಮೂಲಿ ಗುಣಾಕಾರ ಮಾಡ್ತೀವಿ ಸರ್ ಅಂದ್ರೆ ಅದನ್ನು ಮೈನಸ್ 2 ಇಂಟು x ಪ್ಲಸ್ 1. ಗೊತ್ತಾಯ್ತಲ್ಲ? ಮೊದಲ ಪದ ಇಂಟು ಎರಡನೇ ಬೀಜೋಕ್ತಿ, ಎರಡನೇ ಪದ ಇಂಟು ಎರಡನೇ ಬೀಜೋಕ್ತಿ ಇಸ್ ಈಕ್ವಲ್ ಟು x ಇಂಟು x ಪ್ಲಸ್ 3 ಮೈನಸ್ 1 ಇಂಟು x ಪ್ಲಸ್ 3. ಕರೆಕ್ಟಾ? ಮುಂದುವರಿಸಿ. x ಇಂಟು x ಸ್ಕ್ವೇರ್, 1 ಇಂಟು x 1x, ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು x 2x, ಮೈನಸ್ ಇಂಟು ಪ್ಲಸ್ ಮೈನಸ್ 2 ಅಂದ್ರೆ 2, ಪ್ಲಸ್ ಇಂಟು ಪ್ಲಸ್ ಪ್ಲಸ್, x ಇಂಟು x x ಸ್ಕ್ವೇರ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 3 ಇಂಟು x 3x, ಒಂದರಿಂದ ಒಂದ್ಸರಿ ಏನು ಚೇಂಜ್ ಆಗಲ್ಲ, ಮೈನಸ್ 1x, ಪ್ಲಸ್ ಇಂಟು ಮೈನಸ್ ಮೈನಸ್ 3. ಈಗೆಲ್ಲ ಒಂದ್ ಕಡೆ x ಸ್ಕ್ವೇರ್, ಈ x ಸ್ಕ್ವೇರ್ ಈ ಕಡೆ ಮೈನಸ್ x ಸ್ಕ್ವೇರ್, ಪ್ಲಸ್ 1x ಮೈನಸ್ 2x ಅಂದ್ರೆ ಎಷ್ಟಾಯ್ತು ಮೈನಸ್ x, ಇಲ್ಲಿ ಪ್ಲಸ್ 3x, ಇನ್ನೊಂದು ಸ್ಟೆಪ್ ಬೇಕಾದ್ರೆ ಮಾಡ್ಕೊಳ್ಳಿ, ಪ್ಲಸ್ 2x ಈ ಕಡೆ ತಂದ್ರೆ ಮೈನಸ್ 2x, ಮೈನಸ್ 2 ಮೈನಸ್ 3 ಈ ಕಡೆ ಬಂದ್ರೆ ಪ್ಲಸ್ 3. ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಾನು ಇದನ್ನು ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇಲ್ಲ, ಯಾಕಪ್ಪ ಅಂದ್ರೆ ಇದನ್ನೆಲ್ಲ ಕೆಲಸನ ನೀವು 7ನೇ ಕ್ಲಾಸಿಂದನೂ ಮಾಡಿದ್ದೀನಿ. 6, 7ನೇ ಕ್ಲಾಸ್ 6ರಲ್ಲಿ ಮಾಡಿದ್ರೆ 7, 8, 9ರಲ್ಲಿ ನಾನೇ ಕಲಿಸಿದೆ. ಇಲ್ಲ ಅರ್ಥ ಆಯ್ತಾ? ಒಂದು ಪ್ಲಸ್ ಮೈನಸ್ ಸಜಾತಿರೋದ್ರಿಂದ ಕಳಿತೀವಿ. 2ರಲ್ಲಿ 1 ಅಂದ್ರೆ 1 ದೊಡ್ಡ ಅಂಕಿಯಲ್ಲಿ ಹೆಚ್ಚು ಮೈನಸ್ 1x, ಈ ಮೈನಸ್ 2x ಅನ್ನೋದು ಇದ್ರ ಒಂದು ಪ್ಲಸ್ ಮೈನಸ್ ಇರುತ್ತೆ ಕಳಿತೀವಿ, ಪ್ಲಸ್ 2x ಆಯ್ತು. ಅದು ಈ ಕಡೆ ಬಂದಾಗ ಮೈನಸ್ 2, ಮೈನಸ್ 2 ಸ್ಥಿರಾಂಕ ಇಲ್ಲೇ ಇದೆ, ಮೈನಸ್ 3 ಈ ಕಡೆ ಬಂದಾಗ ಪ್ಲಸ್ 3. ಬೇಕಾದ್ರೆ ಇನ್ನೊಂದು ಸ್ಟೆಪ್ ಮಾಡ್ಕೊಂಡು ಓಕೆ. ಈಗ ಒಂದೇ ತರ ಇರೋನೆಲ್ಲ ಕಳಿತೀವಿ. ಪ್ಲಸ್ ಇದೆ ಮೈನಸ್ ಇದೆ ಕ್ಯಾನ್ಸಲ್ ಆಯ್ತು, 2 ಮೈನಸ್ ಇದೆ ಕೂಡ್ತೀವಿ, ಎಷ್ಟಾಯ್ತು ಮೈನಸ್ 3x ಇದೆ, ಒಂದು ಮೈನಸ್ ಪ್ಲಸ್ ಇದೆ ಕಳಿತೀವಿ, ಎಷ್ಟಾಯ್ತು ಪ್ಲಸ್ 1 ಇಸ್ ಈಕ್ವಲ್ ಟು 0. ಸರಿನಾ? ಈಗ ನೋಡಿ ಇದರಲ್ಲಿರ್ತಕ್ಕಂಥ ಚಲಾಕ್ಷರ ಅಥವಾ ಇದನ್ನು ಬೇಕಾದ್ರೆ ಹಿಂಗೂ ಬರೀ, ಅಥವಾ 3x ಮೈನಸ್ 1 ಇಸ್ ಈಕ್ವಲ್ ಟು 0 ಅಂತ ಬರೀತೀವಿ. ಸರಿನಾ? ಯೂಶಲಿ ಮೊದಲನೇ ಪದಕ್ಕೆ ನಾವು ಋಣಾತ್ಮಕ ಚಿಹ್ನೆಯನ್ನು ಕೊಡೋದಿಲ್ಲ, ಹಾಗಾಗಿ ಇದನ್ನು ಪ್ಲಸ್ ಮಾಡಿ ಇದನ್ನು ಮೈನಸ್ ಮಾಡಿ ಮೈನಸ್ 1 ಇಂದ ಗುಣಿಸ್ಕೊಂಡ್ರೆ. ಈಗ ನೋಡಿ ಇಲ್ಲಿರ್ತಕ್ಕಂಥ ಚಲಾಕ್ಷರದ ಘಾತ ಸೂಚಿ ಎಷ್ಟಿದೆ? 1 ಇದೆ. 1 ಇರೋದ್ರಿಂದ ಏನಾಯ್ತು? ಸರಳ ಸಮೀಕರಣ. ಬರೀ ಇದು ವರ್ಗ ಸಮೀಕರಣವಲ್ಲ, ಅಥವಾ ಇದೊಂದು ಸರಳ ಸಮೀಕರಣವಾಗಿದೆ. ಇದೊಂದು ಸರಳ ಸಮೀಕರಣವಾಗಿದೆ. ನೋಡಿ 3ನೇ ಸ್ಟೆಪ್ ನೋಡಿದಾಗ ಎಕ್ಸ್ ಸ್ಕ್ವೇರ್ ಕಾಣಿಸ್ತಾ ಇದೆ, ಹಾಗಾಗಿ ಇದು ವರ್ಗ ಸಮೀಕರಣ ಆಗ್ಬೋದೇನೋ ಅಂತ ಅನ್ನಿಸ್ತದೆ. ಆದ್ರೆ ಆಫ್ಟರ್ ಸಿಂಪ್ಲಿಫಿಕೇಶನ್ ಏನಾಯ್ತು, ಎಕ್ಸ್ ಸ್ಕ್ವೇರ್ ಅಂತಕ್ಕಂಥದ್ದು ಎಲಿಮಿನೇಟ್ ಆಗಿ ಕೇವಲ ಎಕ್ಸ್ ಅಂತಕ್ಕಂಥದ್ದು ಮಾತ್ರ ಉಳಿತು. ಅಂದ್ರೆ ಘಾತ ಸೂಚಿ ಹೊಂದಿರತಕ್ಕಂಥ ಚಲಾಕ್ಷರ ಮಾತ್ರ ಉಳಿತು. ಯಾವುದೇ ಚಲಾಕ್ಷರದ ಘಾತ ಸೂಚಿ ಹೊಂದಿರತಕ್ಕಂಥ ಸಮೀಕರಣವನ್ನು ಅದನ್ನ ಅಂತ ಕರಿತೀವಿ ಸರಳ ಸಮೀಕರಣ ಅಂತ ಕರೆಯೋದ್ರಿಂದ ಇದು ವರ್ಗ ಸಮೀಕರಣ ಆಗಲ್ಲ ಅನ್ನೋದು ಗೊತ್ತಾಗ್ತದೆ. ಅದಕ್ಕೇನೆ ಹೇಳ್ತಕ್ಕಂಥದ್ದು ನೋಡಿದ ತಕ್ಷಣ ಡಿಸೈಡ್ ಮಾಡಬಾರದು ಅಂತ. ಓಕೆ, ನೆಕ್ಸ್ಟ್ ಬರೋಣ. ಎಕ್ಸ್ ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್. ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಕಾಣಿಸುತ್ತಲ್ಲ ಆ ಕಡೆ ಬರ್ದಿರೋದು? ಓಕೆ,
ಈಗ ಇಲ್ಲಿ ಎಕ್ಸ್ ಕ್ಯೂಬ್ ಹಾಗೆ ಮೈನಸ್ 4x² ಹಾಗೆ ಮೈನಸ್ ಎಕ್ಸ್ ಹಾಗೆ ಸ್ಥಿರಾಂಕ ಹಾಗೆ ಯಾವುದರಿಂದ ಕೂಡಕ್ಕೆ ಕಳೆಯಕ್ಕೆ ಬರಲ್ಲ, ಎಲ್ಲವೂ ಕೂಡ ವಿಭಿನ್ನವಾಗಿರೋದ್ರಿಂದ ವಿಜಾತಿ ಪದಗಳಾಗಿರೋದ್ರಿಂದ ಏನು ಮಾಡಲಿಕ್ಕೆ ಬರಲ್ಲ. a ಮೈನಸ್ 2² ವಿಸ್ತರಣೆ ಎಕ್ಸ್ ಸ್ಕ್ವೇರ್ ಮೈನಸ್ 2 4 ಇಂಟು ಎಕ್ಸ್ 4x 2ರ ವರ್ಗ ಪ್ಲಸ್ 4 ಒಂದು ಕಡೆ ಎಕ್ಸ್ ಕ್ಯೂಬ್ ಮೈನಸ್ 4x² ಪ್ಲಸ್ x² ಈ ಕಡೆ ಬಂದ್ರೆ ಮೈನಸ್ x² ಮೈನಸ್ ಎಕ್ಸ್ ಮೈನಸ್ 4x ಈ ಕಡೆ ಬಂದ್ರೆ ಪ್ಲಸ್ 4x ಪ್ಲಸ್ 1 ಈ ಸ್ಥಿರಾಂಕ ಈ ಕಡೆ ಬಂದ್ರೆ ಮೈನಸ್ 4 ಇಸ್ ಈಕ್ವಲ್ ಟು 0. ಎಕ್ಸ್ ಕ್ಯೂಬ್ ಅದರ ಇದೆ ಅದರಿಂದ ಸಿಂಪ್ಲಿಫೈ ಮಾಡಲಿಕ್ಕೆ ಇಲ್ಲ. ಮೈನಸ್ 4x² ಮೈನಸ್ x² 5x ಮೈನಸ್ x ಪ್ಲಸ್ 4x ಪ್ಲಸ್ 3x ಮೈನಸ್ 3 ಇಸ್ ಈಕ್ವಲ್ ಟು 0. ಇಲ್ಲಿ ಮುಗಿತು. ಮತ್ತೆ ಫರ್ದರ್ ಸಿಂಪ್ಲಿಫಿಕೇಶನ್ ಬರ್ತಾ ಇದೆ, ಕೂಡಕ್ಕೆ ಕಳೆಯಕ್ಕೆ ಬರುತ್ತಾ ಇಲ್ಲ, ಯಾಕೆ ಎಲ್ಲವೂ ಕೂಡ ವಿಜಾತಿ ಪದಗಳಾಗಿರೋದ್ರಿಂದ ಅವುಗಳನ್ನು ಏನು ಮಾಡಲಿಕ್ಕೂ ಬರೋದಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಸಮೀಕರಣದ ಚರಾಕ್ಷರದ ಘಾತಸೂಚಿ ಎಷ್ಟಿದೆ 3 ಇರೋದ್ರಿಂದ ಇದೆಂತ ಸಮೀಕರಣ ಆಗುತ್ತೆ, ಘನ ಸಮೀಕರಣ ಆಗುತ್ತೆ. ಯಾವ ಪ್ರಶ್ನೆ ಕೇಳಿರೋದೇನು, ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಪರೀಕ್ಷಿಸಿ ಅಂತ ಹೇಳಿದ್ರಿಂದ ಇದು ವರ್ಗ ಸಮೀಕರಣವಲ್ಲ ಅಂತ ಬರೆಯುತ್ತೆ, ಅಥವಾ ಇದು ವರ್ಗ ಸಮೀಕರಣ ಆಗಿಲ್ಲ. ಇನ್ನು ಪರ್ಫೆಕ್ಟ್ ಬರೀತೀನಿ ಅಂದ್ರೆ ಇದು ವರ್ಗ ಸಮೀಕರಣವಲ್ಲ, ಇದೊಂದು ಘನ ಸಮೀಕರಣವಾಗಿದೆ ಅಂತ ಬರೀ. ಬರ್ಕೊಳ್ಳಿ ನೀಟಾಗಿ ಬರ್ಕೊಳ್ಳಿ. ನೋಡಿ ಪೇಜ್ ನಂಬರ್ 25 ಅಭ್ಯಾಸ 10.1ರಲ್ಲಿ ಈ ತರದ ನಾನು ಕೆಲವು ಲೆಕ್ಕಗಳನ್ನು ಮಾಡಿಸಿದ್ದೀನಿ, ಉಳಿದ ಬಿಟ್ಟಿದ್ದೀನಿ. ಇವುಗಳಲ್ಲಿ ನೀವೇನು ಕೇಳಿದ ನಾವು ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಅಂತ ಇರೋದ್ರಿಂದ ನೀವು ಇವುಗಳನ್ನು ಮನೆಯಲ್ಲಿ ಮಾಡಬೇಕು. ಅದು ಅಭ್ಯಾಸ 10.1 ಪೇಜ್ ನಂಬರ್ 25 ಇದರಲ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನು ನೀವು ಮಾಡಿ. ಓಕೆ, ಮುಂದೆ ಕೋಣೆಗ ನೆಕ್ಸ್ಟ್ ವರ್ಗ ಸಮೀಕರಣದ ಮೂಲಗಳು, ವರ್ಗ ಸಮೀಕರಣದ ಮೂಲಗಳು. ಈಗ ಬಹುಪದೋಕ್ತಿಗಳ ಪಾಠದಲ್ಲಿ ಶೂನ್ಯತೆಗಳು ಅಂತ ಹೇಳ್ತೀವಿ, ಅದನ್ನೇ ಇಲ್ಲಿ ನಾವು ವರ್ಗ ಸಮೀಕರಣದ ಶೂನ್ಯತೆಗಳು ಅಂತ ಕರೀಬಹುದು. ಮೂಲಗಳು ಬೇರೆ ಬೇರೆ ರೂಟ್ಸ್ ಆಫ್ ದ ಈಕ್ವೇಶನ್ ಅಂತ ಕರೀತೀವಿ. ಏನದು ಮೂಲ ಅಂತಂದ್ರೆ ಏನು ನಮಗೆ ಗೊತ್ತಿದೆ. ಈಗ ಸರಳ ಸಮೀಕರಣದಲ್ಲಿ ನಾವು ನೋಡಿದ್ವಿ x ಪ್ಲಸ್ 5 ಇಸ್ ಈಕ್ವಲ್ ಟು 7 ಅಂತ ಇದ್ರೆ ಇದನ್ನು ಬಿಡಿಸಿ ಅಂದ್ರೆ ಏನ್ ಮಾಡ್ತಾ ಇದ್ವಿ, x ಇಸ್ ಈಕ್ವಲ್ ಟು 7 ಮೈನಸ್ 5 therefore x ಇಸ್ ಈಕ್ವಲ್ ಟು 2. ಈ x ಇಸ್ ಈಕ್ವಲ್ ಟು 2 ಅಂತಕ್ಕಂಥದ್ದನ್ನ ಈ ಸಮೀಕರಣದ ಮೂಲ ಅಥವಾ ಚರಾಕ್ಷರದ ಬೆಲೆ ಅಥವಾ ಶೂನ್ಯತೆ, ಈ ಸಮೀಕರಣದ ಶೂನ್ಯತೆ ಆಯ್ತಾ, ಯಾವ ಬೆಲೆಗೆ ಸಮೀಕರಣದಲ್ಲಿರುವ ಚರಾಕ್ಷರದ ಯಾವ ಬೆಲೆಗೆ ಸಮೀಕರಣವು ಸರಿಹೊಂದುತ್ತದೆಯೋ ಅದನ್ನ ಆ ಸಮೀಕರಣದ ಮೂಲ ಅಂತ. ಸರಿ ಹೊಂದೋದು ಅಂದ್ರೆ ಏನಂತ, ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ 2 ಹಾಕಿ ನೋಡಿ ಏನಾಯ್ತದೆ, 2 ಪ್ಲಸ್ 5 ಇಸ್ ಈಕ್ವಲ್ ಟು 7 ಅಂತ. therefore 7 ಇಸ್ ಈಕ್ವಲ್ ಟು 7. therefore LHS ಇಸ್ ಈಕ್ವಲ್ ಟು RHS ಅಂತ ಬಂತು. ಹೌದಾ? ಈ ತರ ಬಂದ್ರೆ ಅದನ್ನ ಸರಿ ಹೊಂದಿರುವ ಸಮೀಕರಣ, ಸರಿಯಾದ ಹೇಳಿಕೆ, ಈ ತರ ಎಲ್ಲ ಹೇಳ್ತೀವಿ. ಅಂದ್ರೆ ಈ ಸಮೀಕರಣದಲ್ಲಿ ಕೇವಲ ಎಕ್ಸ್ ಇರೋ ಜಾಗದಲ್ಲಿ ಕೇವಲ 2 ಕೊಟ್ಟಾಗ ಮಾತ್ರ ಅದು ಸಮತ್ವವನ್ನು ಹೊಂದುತ್ತೆ ವಿನಃ ಇನ್ನ ಯಾವುದೇ ಬೆಲೆಯನ್ನು ಕೊಟ್ಟರು ಅದು ಸಮತ್ವವನ್ನು ಸಾಧಿಸೋದಿಲ್ಲ. 5 ಹಾಕಿ ನೋಡಿ, 5 ಪ್ಲಸ್ 5 10 ಆಯ್ತು, 10 7 ಸಮ ಅಲ್ಲ. ಬಲಗಡೆ ಏನಿದೆಯೋ ಅದಕ್ಕೆ ಸಮ ಆಗ್ಬೇಕು, LHS ಇಸ್ ಈಕ್ವಲ್ ಟು RHS ಆಗ್ಬೇಕು. ಹಾಗಾಗಿ ನಮಗೆ ಗೊತ್ತಿದೆ ಸರಳ ಸಮೀಕರಣ ಅಂತ ಹೇಳಿದ್ರೆ ಅದರ ಶೂನ್ಯತೆಗಳೆಷ್ಟು 1,
ಕೇವಲ ಒಂದೇ ಒಂದು ಮೂಲವನ್ನು ಹೊಂದಿರುತ್ತೆ. ಹಾಗೆಯೇ ವರ್ಗ ಸಮೀಕರಣದಲ್ಲಿರ್ತಕ್ಕಂಥ ಚರಾಕ್ಷರದ ಘಾತಸೂಚಿ ಎಷ್ಟು? 2 ಆಗಿರೋದ್ರಿಂದ ಅದು ಎಷ್ಟು ಮೂಲಗಳನ್ನು ಹೊಂದಿರಬೇಕು? 2 ಮೂಲಗಳನ್ನು ಹೊಂದಿರಬೇಕು. ಅಂದ್ರೆ ಅದರಲ್ಲಿರ್ತಕ್ಕಂಥ ಚರಾಕ್ಷರದ ಯಾವುದಾದರೂ 2 ಬೆಲೆಗೆ ಸಮೀಕರಣವು ಸಮತ್ವವನ್ನು ಸಾಧಿಸುತ್ತೆ. ಉದಾಹರಣೆಗೆ x² ಪ್ಲಸ್ 5x ಪ್ಲಸ್ 6 ಇದೆ ಅಂತ. ಈ ಸಮೀಕರಣ ಸಮತ್ವವನ್ನು ಸಾಧಿಸದೆ ಯಾವಾಗಪ್ಪ ಅಂದ್ರೆ ನಾವು ಕಂಡುಹಿಡ್ಕೋಬೇಕು. x ಗೆ ಯಾವುದಾದ್ರೂ 2 ಬೆಲೆ ಕೊಟ್ಟಾಗ ಸಮತ್ವವನ್ನು ಸಾಧಿಸುತ್ತೆ. ಇಲ್ಲಿ ಕೇವಲ ಇದು ಒಂದು ಬಿಟ್ಟರೆ x = 2 ಅನ್ನೋದು ಬಿಟ್ಟರೆ ಈ ಪರ್ಟಿಕ್ಯುಲರ್ ಇಕ್ವೇಶನ್ಗೆ ಇನ್ನು ಯಾವುದೇ ಬೆಲೆಗಳು ನಮ್ಮ ಹತ್ರ ಅಸಂಖ್ಯಾತ ಸಂಖ್ಯೆಗಳಿದಾವಲ್ಲ, ಯಾವುದೇ ಬೆಲೆಯನ್ನು ಕೊಟ್ಟರೂ ಕೂಡ ಆ ಸಮೀಕರಣ ಸಮತ್ವವನ್ನು ಸಾಧಿಸೋದಿಲ್ಲ ಅಥವಾ ಸರಿ ಹೊಂದೋದಿಲ್ಲ. ಹಾಗಾಗಿ ಸರಳ ಸಮೀಕರಣ ಕೇವಲ ಒಂದೇ ಒಂದು ಮೂಲವನ್ನು ಹೊಂದಿರುತ್ತೆ. ಒಂದೇ ಒಂದು ಮೂಲ ಅಂದ್ರೆ ಅದೇ ಶೂನ್ಯತೆ. ಹಾಗೆಯೇ ವರ್ಗ ಸಮೀಕರಣ ಅಂದ್ರೆ ಅದರಲ್ಲಿರ್ತಕ್ಕಂಥ ಘಾತಸೂಚಿ ಎಷ್ಟು? 2. ಅಂದ್ರೆ ಇದರ ಅರ್ಥ ಏನು? ಇದು ಈ ಸಮೀಕರಣದಲ್ಲಿರ್ತಕ್ಕಂಥ ಚರಾಕ್ಷರ x ಅಂತಕ್ಕಂಥದ್ದು ಯಾವುದಾದರೂ 2 ಬೆಲೆಗೆ ಸರಿ ಹೊಂದುತ್ತೆ. ಅವ್ಯಾವು ಅಂತ ಕಂಡಿಡ್ಕೊಳ್ಳೋದಿದೆಯಲ್ಲ, ಅದನ್ನೇ ಸಮೀಕರಣವನ್ನು ಬಿಡಿಸೋದು ಅಂತ ಕರೀತಾರೆ. ಅದು ಸಮೀಕರಣದಲ್ಲಿರ್ತಕ್ಕಂಥ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿತಕ್ಕಂಥದ್ದು ಅಂತ ಹೇಳ್ತಾರೆ. ಈಗ ಅದು ಹೇಗೆ ಅಂತ ನಮ್ಗೆ ಗೊತ್ತಿರ್ತದೆ. ಈಗ ನೋಡೋಣ. ಈಗ ಹಾಗಾದ್ರೆ ವರ್ಗ ಸಮೀಕರಣವನ್ನು ಬಿಡಿಸಲಿಕ್ಕೆ ನಮ್ಮ ಹತ್ರ ಬೇರೆ ಬೇರೆ ವಿವಿಧ ಮಾರ್ಗಗಳಿದೆ. ಏನೇನಿದೆ, ಯಾವ್ಯಾವ ಮಾರ್ಗದಲ್ಲಿ ನಾವು ಬಿಡಿಸ್ಬೋದು ಅಂತಕ್ಕಂಥದ್ದು ನಮ್ಮ ಮೊದಲನೇದು ಅಪವರ್ತನ ವಿಧಾನವನ್ನು ಬಿಡಿಸ್ತೀವಿ. ಅಪವರ್ತನ ವಿಧಾನ ಅಂದ್ರೆ ಸಾಲ್ವಿಂಗ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಹಾಗೆ ಎರಡನೇದು ವರ್ಗಪೂರ್ಣಗೊಳಿಸಿ. ವರ್ಗಪೂರ್ಣಗೊಳಿಸಿ ಅಪವರ್ತಿಸುವುದು. ವರ್ಗಪೂರ್ಣಗೊಳಿಸಿ ಅಪವರ್ತಿಸುವ ವಿಧಾನದಿಂದ ಬಿಡಿಸುವುದು. ಓಕೆ. ಮತ್ತೆ ಇನ್ನೊಂದು ಸೂತ್ರದ ಸಹಾಯ. ಒಂದು ಸೂತ್ರ ಇದೆ, ಸೂತ್ರದ ಸಹಾಯ. ಸೂತ್ರದ ಸಹಾಯದಿಂದ ಬಿಡಿಸುವುದು. ನೆಕ್ಸ್ಟ್ ನಕ್ಷಾ ವಿಧಾನ. ನಕ್ಷಾ ವಿಧಾನ. ಈ ವಿಧಾನಗಳಿಂದ ನಾವು ಯಾವುದೇ ವರ್ಗ ಸಮೀಕರಣಗಳನ್ನು ಬಿಡಿಸಬಹುದು. ಅಪವರ್ತನಗೊಳಿಸಿ ಮಾಡಬಹುದು, ವರ್ಗಪೂರ್ಣಗೊಳಿಸುವುದರಿಂದ ಅಪವರ್ತಿಸಬಹುದು, ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಬಿಡಿಸೋದು, ನಕ್ಷ ವಿಧಾನದಿಂದ ಬಿಡಿಸ್ತಾರೆ. ಈಗಾಗಲೇ ನಾನು ಹೇಳ್ತಾ ಇದ್ದೀನಿ, ಸಮೀಕರಣವನ್ನು ಬಿಡಿಸೋದು ಅಂತಂದ್ರೇನು, ಆ ಸಮೀಕರಣದಲ್ಲಿರ್ತಕ್ಕಂಥ ಚಲಾಕ್ಷರದ ಬೆಲೆಯನ್ನು ಕಂಡುಹಿಡಿತಕ್ಕಂಥದನ್ನ ಸಮೀಕರಣವನ್ನು ಬಿಡಿಸುವುದು ಅಂತ ಕರೀತಾರೆ. ಅಥವಾ ಆ ಸಮೀಕರಣದಲ್ಲಿರ್ತಕ್ಕಂಥ ಮೂಲಗಳನ್ನ ಈ ಸಮೀಕರಣಕ್ಕೆ, ಉದಾಹರಣೆಗೆ x² + 5x + 6 = 0. ಇದರ ಚಲಾಕ್ಷರದ ಬೆಲೆಗಳು ಯಾವ್ಯಾವು ಅಂದ್ರೆ ಅವುಗಳನ್ನು ನಾನು ಮತ್ತೆ ಹೇಳ್ತೀನಿ. ಮೂಲಗಳು ಯಾವ್ಯಾವು ಅಂದ್ರೆ ಆ ಬೆಲೆಗಳನ್ನು ಆದೇಶಿಸಿದಾಗ ಸಮೀಕರಣ ಎಡಭಾಗ ಮತ್ತು ಬಲಭಾಗ ಏನಾಗಬೇಕು, ಪರಸ್ಪರ ಸಮತ್ವವನ್ನು ಸಾಧಿಸಬೇಕು. ಅಂತವನ್ನ ಆ ಸಮೀಕರಣದ ಮೂಲ ಅಂದ್ರೂ ಅದೇನೆ, ಶೂನ್ಯತೆ ಅಂದ್ರೂ ಅದೇನೆ, ಆ ಚರಾಕ್ಷರದ ಬೆಲೆ ಅಂತಂದ್ರೂ ಕೂಡ ಅದೇನೆ. ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಇರಲಿಲ್ಲ. ಆದರೆ ನಿಮಗೆ ಈ ಬಾರಿ ಈ ನಕ್ಷಯ ವಿಧಾನದಿಂದ ಸಮೀಕರಣವನ್ನು ಬಿಡಿಸ್ತಕ್ಕಂಥದ್ದಿಲ್ಲ. ನಕ್ಷಯ ವಿಧಾನದಿಂದ ಸಮೀಕರಣ ಬಿಡಿಸ್ತಕ್ಕಂಥದ್ದು ಇಲ್ಲ. ಆದ್ರೆ ತಿಳ್ಕೊಂಡಿಲ್ಲ ಪ್ರಕಟ. ವರ್ಗ ಸಮೀಕರಣವನ್ನು ಬಿಡಿಸುವುದು ಎಂದರೆ, ವರ್ಗ ಸಮೀಕರಣವನ್ನು ಬಿಡಿಸುವುದು ಎಂದರೆ ಅದರಲ್ಲಿರುವ ಚರಾಕ್ಷರದ ಬೆಲೆಯನ್ನ ಅಥವಾ ಅವ್ಯಕ್ತ ಪದ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿಯುವುದು ಎಂದರ್ಥ. ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿಯುವುದು ಎಂದರ್ಥ. ನೆಕ್ಸ್ಟ್, ವರ್ಗ ಸಮೀಕರಣಗಳನ್ನು ಕೆಳಗಿನ ವಿಧಾನಗಳಿಂದ ಬಿಡಿಸಬಹುದು. ಬರ್ಕೊಳ್ಳಿ. ಮೊದಲನೇದು ಅಪವರ್ತನ ವಿಧಾನ, ಎರಡನೇದು ವರ್ಗಪೂರ್ಣಗೊಳಿಸಿ ಅಪವರ್ತಿಸುವುದು, ಮೂರನೇದು ಸೂತ್ರದ ಸಹಾಯದಿಂದ ಬಿಡಿಸುವುದು, ಆಮೇಲೆ ನಕ್ಷಾ ವಿಧಾನ.
ಈ 4 ಮೆಥಡಲ್ಲಿ ಬಿಡಿಸ್ಬೋದು. ಆದರೆ ನಾನು ಆಗಲೇ ಹೇಳಿದೆ, ಈ ಬಾರಿ ನಿಮಗೆ ಅಥವಾ ಈ ನಿಮ್ಮ ಟೆಕ್ಸ್ಟ್ ಹಳೆಯ ಟೆಕ್ಸ್ಟ್ ಬುಕ್ಕಲ್ಲಿ ನಕ್ಷೆ ವಿಧಾನವನ್ನು ಬಿಡಿಸ್ತಕ್ಕಂಥ ವಿಧಾನ ಇಲ್ಲ. ಓಕೆ, ಈ 3 ವಿಧಾನಗಳಿದ್ದಾವೆ. ಇವುಗಳನ್ನು ಯಾವ್ಯಾವ ವಿಧಾನದಿಂದ ಹೇಗೆ ಬಿಡಿಸೋದು ಅಂತಕ್ಕಂಥದ್ದು ನೋಡ್ಕೊಳ್ಳೋಣ. ಮೊದಲು ನೆಕ್ಸ್ಟ್ ಹೇಳಿ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸುವುದು. ಓಕೆ ಮಕ್ಕಳೇ, ನಿಮಗಾಗಲೇ 6, 7, 8, 9 3 ತರಗತಿಗಳಲ್ಲೂ ಕೂಡ ಎಲ್ಲ 4 ತರಗತಿಗಳಲ್ಲೂ ಕೂಡ ಅಪವರ್ತನ ಅಂದ್ರೇನು, ಅಪವರ್ತಿಸುವುದು ಹೇಗೆ ಇವೆಲ್ಲವನ್ನು ನೀವು ಕಲ್ತ್ಕೊಂಡಿದ್ದೀರಾ. ನಾಳೆ ಬರ್ತಾ ಅಪವರ್ತನ ಮಾಡ್ತಕ್ಕಂಥದ್ದು ಹೇಗೆ, ಒಂದು ಈಕ್ವೇಶನ್ ಅನ್ನ ಅಂತ ಅಥವಾ ಒಂದು ಬೀಜೋಕ್ತಿಯನ್ನು ಅಪವರ್ತಿಸುವುದು ಹೇಗೆ, ದ್ವಿಪದ ಇದ್ದಾಗ ಹೇಗೆ ಅಪವರ್ತಿಸಬೇಕು, ತ್ರಿಪದ ಇದ್ದಾಗ ಹೇಗೆ, ಗುಂಪು ಮಾಡಿ ಅಪವರ್ತಿಸೋದು ಹೇಗೆ, ಸೂತ್ರದ ಸಹಾಯದಿಂದ ಅಪವರ್ತಿಸೋದು ಹೇಗೆ, ಇವೆಲ್ಲವೂ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಅವೆಲ್ಲವನ್ನು ಕಲ್ತ್ಕೊಂಡ್ಬನ್ನಿ. ನಾಳೆ ಮುಂದಿನ ತರಗತಿಯಲ್ಲಿ ನಾನೀಗ ಅಪವರ್ತನ ವಿಧಾನದಿಂದ ಮತ್ತು ಇದರ ವಿಧಾನಗಳಿಂದ ವರ್ಗ ಸಮೀಕರಣ ಅಂತಕ್ಕಂಥದ್ದನ್ನು ಹೇಳ್ಕೊಡ್ತೀನಿ. ಇದ್ರ ಜೊತೆಗೆ ಕೆಲವು ವಿದ್ಯಾರ್ಥಿಗಳಿಗೆ ನಾನು ನಿಮ್ಮ 3 ಮತ್ತು 4ನೇ ಚಟುವಟಿಕೆಯನ್ನು ಪೂರ್ಣಗೊಳಿಸಲಿಕ್ಕೆ ನಿಮ್ಮ ವಾಟ್ಸಪ್ ಮುಖಾಂತರ ಈಗಾಗಲೇ ಹಾಕಲಾಗಿದೆ, ತಿಳಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ 3 ಮತ್ತು 4ನೇ ಚಟುವಟಿಕೆಗಳನ್ನು ಪೂರ್ಣಗೊಳಿಸಿ ಈ ಶಾಲೆಗೆ ತಗೊಂಡು ಕೊಡಬೇಕು, ಅಥವಾ ನಾವು ನಿಮ್ಮ ಊರಿಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ನಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಧನ್ಯವಾದಗಳು.